ನೀರಿನಲ್ಲಿ ಕಲಸಿ ತಟ್ಟಿ ಎಣ್ಣೆ ಒಳಗೆ ಬಿಡೋದು ಅಷ್ಟೇನಾ? ಮದ್ದೂರಡೆ ರೆಡಿ. ಯಾರು ಬೇಕಾದ್ರೆ ಒಂದು ನಿಮಿಷದಲ್ಲಿ ಮದ್ದೂರಡೆ ರೆಡಿ ಮಾಡ್ಕೊಬೋದು. ಈರುಳ್ಳಿ ಇಲ್ಲದ ಮದ್ದೂರಡೆ ಆ ಥರ ಉಂಡೆ ಮಾಡಿಕೊಂಡು ತೆಳ್ಳಗೆ ಸ್ವಲ್ಪ ಸ್ವಲ್ಪ ತಟ್ಟಿ ಹಾಕೋದು. ಇವಾಗ ತಟ್ಟಿದ್ದಾಗಿದೆ, ಎಣ್ಣೆ ಒಳಗೆ ಬಿಡೋದು. ಡ್ರೈ ಫ್ರೂಟ್ ಮದ್ದೂರಡೆ ಕಾಣಿಸ್ತಾ ಇದೆಯಾ? ಅಬ್ಬಾ, ಕಾಣ್ಬೇಕದು, ಅವಾಗ್ಲೇ ಚೆನ್ನಾಗಿರೋದು. ಇನ್ನು ಬಾಯಲ್ಲಿ ಇಟ್ಟ ತಕ್ಷಣ ಬಿಸ್ಕಟ್ ತರ ಇಷ್ಟು ಚೆನ್ನಾಗಿರೋದು ಮದ್ದೂರಡೆ. ನಮಸ್ಕಾರ ವಿಶ್ವಗಳಿಗೆ. ಎಲ್ಲಿ ಅನ್ಕೊಂಡ್ರ? ಶ್ರೀರಾಮ್ಪುರ ಅಂಡರ್ಪಾಸ್ ಅಹಲ್ಯಬಾಯಿ ಅಮ್ಮರ ಅಡುಗೆ ಮನೆ ಹತ್ರ ಸೊಪ್ಪು ಮಾರ್ತಾ ಇದ್ದಾರೆ, ನೋಡ್ಕೊಂಬಂದೆ. ಸೊ ಇಲ್ಲಿ ಬಂದಿದ್ದು ಉದ್ದೇಶ ಹೇಳ್ಬಿಡ್ತೀನಿ. ಮದ್ದೂರಡೆ ನೋಡಿದ್ವಿ, ಅಹಲ್ಯಬಾಯಿ ಅಮ್ಮವ್ರು ಯಾಕೆ ಕರೆದಿದ್ದಾರೆ? ಅವ್ರದ್ದೇ ಶೈಲಿಯ ವಿಶಿಷ್ಟವಾದ ಡ್ರೈ ಫ್ರೂಟ್ಸ್ ಮದ್ದೂರಡೆ ಅಂತ. ಡ್ರೈ ಫ್ರೂಟ್ಸಲ್ಲಿ ಮದ್ದೂರಡೆ ನಾವು ನೀವು ಸೇರಿಕೊಂಡು ಯಾವ ಶೈಲಿಯಲ್ಲಿ ಮಾಡ್ತಾರೆ ನೋಡ್ಬಿಡೋಣ ಬನ್ನಿ. ನಮ್ಮ ಕೈ ರುಚಿಯಲ್ಲಿ ಡ್ರೈ ಫ್ರೂಟ್ಸ್ ಮದ್ದೂರಡೆ ಎಲ್ಲರೂ ಕೇಳಿರ್ತೀರಾ. ಇದು ಡ್ರೈ ಫ್ರೂಟ್ ಮದ್ದೂರಡೆ ನಾವು ಹೊಸದಾಗಿ ಮಾಡ್ತಾ ಇದ್ದೀವಿ. ನೋಡಿ, ಇದೇನಪ್ಪ ಅಂದ್ರೆ ಅಕ್ಕಿ ಹಿಟ್ಟು ಒಂದು ಬಟ್ಲು, ಅದಕ್ಕೆ ಅರ್ಧ ಚಿರೋಟಿ ರವೆ, ಅರ್ಧ ಮೈದಾ, ಆಮೇಲೆ ಅದಕ್ಕೆ ಹಾಕ್ಬೇಕಾಗಿರೋ ಸಾಮಾನು ಬಾದಾಮಿನ ಹಿಂಗೆ ಸ್ಲೈಸ್ ಆಗಿ ಮಾಡ್ಕೋಬೇಕು. ಆಮೇಲೆ ಗೋಡಂಬಿ ಅವಳು ತೌಡಾಗಿ ಮಾಡ್ಕೋಬೇಕು. ದ್ರಾಕ್ಷಿ, ಕೊತ್ತಂಬರಿ ಸೊಪ್ಪು, ಹಸಿರು ಮೆಣಸಿನ್ಕಾಯಿ, ಉಪ್ಪು, ಎಣ್ಣೆ, ಕಳೆಕಾಯಿ ಬೀಜನೂ ಅಷ್ಟೇ ಅವ್ರು ತಗೊಂಡು ಮಾಡ್ಕೋಬೇಕು ಅಷ್ಟೇ. ಇವಾಗೆಲ್ಲ ಹಾಕ್ತೀನಿ. ಹಾಕ್ತಾ ಹೋಗ್ತೀರಾ? ಇದು ಒಂದು 100 ಗ್ರಾಮ್ ಮೇಲಿದೆ. ಅದು ಅಕ್ಕಿ ಹಿಟ್ಟು 1/4 kg ಇಟ್ಕೊಂಡಿದ್ದೀನಿ. 1 ಪಾವು. ಈ ದ್ರಾಕ್ಷಿ 1 ಹಿಡಿ, ಅದು 100 ಗ್ರಾಮ್. ಮಧ್ಯ ಸ್ವೀಟಾಗಿ ಸಿಕ್ಕಿದ್ರೆ ಮಕ್ಕಳಿಗೆ ಚೆನ್ನಾಗಿರುತ್ತೆ. ಆಮೇಲೆ ಇದು ಗೋಡಂಬಿ, ಕಳೆಕಾಯಿ ಬೀಜ ಅವ್ರು ತಗೊಂಡು ಮಾಡ್ಕೋಬೇಕು. ಚಿರೋಟಿ ರವೆ ಒಂದು ಸ್ವಲ್ಪ ಅಂದ್ರೆ ಅದಕ್ಕೆ ತಕ್ಕಷ್ಟು 1/4 kgಗೆ ಅಕ್ಕಿ ಹಿಟ್ಟಿಗೆ ಒಂದು 100 ಗ್ರಾಮ್ನಷ್ಟು ಮೈದಾ ಹಿಟ್ಟು, ಚಿರೋಟಿ ರವೆ ಹಾಕಿದ್ದೀನಿ. ಇದು ಮೈದಾ ಹಿಟ್ಟು 100 ಗ್ರಾಮ್ ಅಷ್ಟು ಬಾಮ ಒಂಚೂರು ಈ ಕಳೆಕಾಯಿ ಬೀಜ ಅವ್ರು ತಗೊಂಡು ಮಾಡ್ಕೊಂಡು ಮಾಡಿ ಇದಕ್ಕೆ ಹಾಕಿ ಬರೀ ಸ್ವಲ್ಪ ತೊಳೆದು ಇಟ್ಕೋಬೇಕಲ್ಲ, ಅದಕ್ಕೆ ಒಂದು ಸ್ವಲ್ಪ ನೀರು. ಇದು ಹಾಕೋಬೇಕಾದ್ರೆ ಹಸಿಮೆಣಸಿನಕಾಯಿ ಹಾಕೋಬೇಕು. ಹಸಿಮೆಣಸಿನಕಾಯಿ ಹಾಕೋಬೇಕಾ? ಎಷ್ಟು? ಒಂದು 10 ಕಾಯಿ ಈ ಹಿಟ್ಟಿಗೆ. ಸ್ವಲ್ಪ ಖಾರ ಬೇಕಾದವ್ರು ಇನ್ನು ಸ್ವಲ್ಪ ಹಾಕೋಬಹುದು. ಕರಿಬೇವು ಹಾಕೋಬೇಕು. ಕಳೆಕಾಯಿ ಬೀಜ ಸ್ವಲ್ಪ ಉಣ್ಣಕ್ಕಾಯಿ ಇಷ್ಟಕ್ಕಿರ್ಬೇಕು, ಅವ್ರು ತೋಡಾಗೆ ಇಸ್ಬೋದು. ಕರೆಕ್ಟ್ ಆಗಿದೆ. ಇನ್ನು ಹಾಕ ಇವಾಗ ಗೋಡಂಬಿ ಒಂದ್ಸತಿ ಸ್ವಲ್ಪ ಮಾಡಪ್ಪ ಸಾಕು. ಇದು ತಗೋ, ಬರ್ತಿ ಎಣ್ಣೆ ಕಾಯಿ ಇಟ್ಕೊಂಡು ಗೋಡಂಬಿ ಹಾಕಿದ್ರಿ, ಕಲ್ಸ್ಬಿಡ್ಬೇಕೆಲ್ಲ, ಎಲ್ಲ ಕಲ್ಸ್ಕೊಡ್ಬೇಕು. ಈ ಕಳೆಕಾಯಿ ಬೀಜದ ಜೊತೆ ಹಾಕಿರೋದ್ರಿಂದ ಹಸಿಮೆಣಸಿನಕಾಯಿ ಸ್ವಲ್ಪ ಗಂಟಾಗಿರುತ್ತೆ. ಸ್ವಲ್ಪ ಕೈಯಲ್ಲಿ ಹಿಂಗಂದ್ರೆ ಸರಿ ಹೋಗುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪು. ಕೃಷ್ಣ ವಾಸುದೇವ, ಕಾದೆಣ್ಣೆ ಹಾಕೋಬೇಕು. ಎಲ್ಲ ಹಿಟ್ಟು ಕಲಸಿ ರೆಡಿಯಾಗಿದೆ. ಇವಾಗ ಎಣ್ಣೆ ಕಾಸ್ಕೊಂಡು ಹಾಕೋಬೇಕು. ಇನ್ನೊಂದು ಅರ್ಧ ಹಾಕಪ್ಪ, ಚೂರು ಹಾಕಿ. 1.5 ಸೌಟು. ಕೊತ್ತಂಬರಿ ಸೊಪ್ಪು, ಹಿಂಗೆ ಸ್ವಲ್ಪ ಹಾಕಮ್ಮ ಸಾಕು. ಇವಾಗ ನೀರಿನಲ್ಲಿ ಕಲಸಿ
ತಟ್ಟಿ ಬಿಡೋದಷ್ಟೇ. ಅಷ್ಟೇನಾ? ಮದ್ದೂರೊಡೆ ರೆಡಿ. ನೀರಿನಲ್ಲಿ ಕಲಸಿ ತಟ್ಟಿ ಎಣ್ಣೆ ಒಳಗೆ ಬಿಡೋದು. ಯಾರು ಬೇಕಾದ್ರೆ 1 ನಿಮಿಷದಲ್ಲಿ ಮದ್ದೂರೊಡೆ ರೆಡಿ ಮಾಡ್ಕೊಬೋದು. ಈರುಳ್ಳಿ ಇಲ್ಲದ ಮದ್ದೂರೊಡೆ. ಈರುಳ್ಳಿ ಇಲ್ದೇ ಇರೋ ನಾವು ಕೋಸಿನ ಮದ್ದೂರೊಡೆ ಮಾಡ್ಬಿಡ್ತೀವಿ. ಅದಕ್ಕೆ ಈರುಳ್ಳಿ ತಿನ್ನಲ್ವಲ್ಲ. ಈ ಮತ್ತೆ ಯಾವಾಗ್ಲಾರು ಮದ್ದೂರೊಡೆ ತಿನ್ಬೇಕು ಅಂತ ಆಸೆ ಆದಾಗ ಅದನ್ನ ಮಾಡ್ಕೊಳ್ದೇನೆ ಇರೋ ಬದಲು ಕೋಸು ಹಾಕಿ ಮದ್ದೂರೊಡೆ ಮಾಡ್ಕೋಬಹುದು. ಇಲ್ಲ ಅಂದ್ರೆ ಹಿಂಗೆಲ್ಲ ಮಾಡ್ಬಿಟ್ರೆ ಡ್ರೈ ಫ್ರೂಟ್ ಹಾಕ್ಬಿಟ್ರೆ ತುಂಬಾ ಚೆನ್ನಾಗಿರುತ್ತೆ. ಇವಾಗ ಮದ್ದೂರೊಡೆ ತಟ್ಕೊಂಡು ಕರಿಯಕ್ಕೆ ಹಾಕೋದು. ಆ ಥರ ಉಂಡೆ ಮಾಡಿಕೊಂಡು ತೆಳ್ಳಗೆ ಸ್ವಲ್ಪ ತಟ್ಟಿ ಹಾಕೋದು. ಅಡುಗೆ ಮಾಡಿ ಇನ್ಮೇಲೆ ಭಾರತಿಗೆ ಎಲ್ಲರೂ ಅಡುಗೆ ಮಾಡೋಕೆ ಬಾ ಅಂತ ಕರೀತಾರೆ. ಹೌದಾ? ಹಾಂ, ಅಷ್ಟು ಎಕ್ಸ್ಪರ್ಟ್ ಆಗ್ಬಿಟ್ಟಾರೆ. ಅದೇ ಅಷ್ಟು ಎಕ್ಸ್ಪರ್ಟ್ ಆಗ್ತಿದ್ದಾರೆ. ಇವಾಗ ತಟ್ಟಿದ್ದಾಗಿದೆ, ಎಣ್ಣೆ ಒಳಗೆ ಬಿಡೋದು. ಇನ್ನೇನು ಮದ್ದೂರೊಡೆ ಬ್ರೌನ್ ಬರ್ತಾ ಇದೆ. ತೆಗೆದ್ಬಿಡಪ್ಪ, ಎಲ್ಲ ರೆಡಿ ಆಗಿದೆ, ತೆಗೆದ್ಬಿಡಮ್ಮ. ಡ್ರೈ ಫ್ರೂಟ್ ಮದ್ದೂರೊಡೆ ಕಾಣಿಸ್ತಾ ಇದ್ಯಾ? ಅಬ್ಬಾ, ಕಾಣ್ಬೇಕದು. ಅವಾಗ್ಲೇ ಚೆನ್ನಾಗಿರೋದು. ಫಸ್ಟ್ ಟೈಮ್ ಬಂದಿದ್ದು, ಆಂಟಿ ಹತ್ರ ಮಾತಾಡಿ ಹೋಗಿದ್ವಿ. ನೆಕ್ಸ್ಟ್ ಟೈಮ್ ಆರ್ಡರ್ ಕೊಟ್ವಿ. ತುಂಬಾ ಚೆನ್ನಾಗಿದೆ, ಪದಾರ್ಥಗಳು ತುಂಬಾ ರುಚಿಕರವಾಗಿದೆ. ನಮ್ಮ ಮನೇಲಿ ಮಾಡೋದಕ್ಕಿಂತ ಹೆಚ್ಚು ತುಂಬಾ ಚೆನ್ನಾಗಿದೆ. ನಾನು ಈಗ ನೋಡಿದ್ವಿ, ಎಲ್ಲ ಪದಾರ್ಥಗಳು ತುಂಬಾ ಚೆನ್ನಾಗಿದೆ. ಎರಡನೇ ಒಬ್ಬೆ ಮದ್ದೂರೊಡೆ ರೆಡಿ ಆಗಿದೆ, ಬ್ರೌನ್ ಕಲರ್ ನಲ್ಲಿ ಬಂದಿದೆ. ಏನ್ ಬಂದಿದ್ರಿ? ಅದೇನಂದ್ರೆ ಡ್ರೈ ಫ್ರೂಟ್ಸ್ ಇಲ್ಲೇ ಇಲ್ಲೆಲ್ಲ ಕರಾಮತ್ತು. ಎಷ್ಟು ಚೆನ್ನಾಗಿ ಕಾಣ್ತದ್ರಿ. ಸೂಪರ್. ಅಮ್ಮ, ನಮಗೆ ನಿಮ್ಮ ಶೈಲಿಯಲ್ಲಿ ಹೊಸದಿದು ಆಕ್ಚುಲಿ ಡ್ರೈ ಫ್ರೂಟ್ಸ್ ಅಲ್ಲಿ ಮದ್ದೂರೊಡೆ ಇರುತ್ತಂತ. ನಾವೇ ಹೊಸದಾಗಿ ಈರುಳ್ಳಿ ಹಾಕದೇ ಇದ್ದವರು, ಈರುಳ್ಳಿ ತಿನ್ನೋದು ಬೇಡ ಅನ್ಕೊಂಡವ್ರು ರೆಡಿ ಆಗ್ಲಿ ಅಂತ ಮಾಡಿರೋದು. ನೀವು ತಿಂದು ನಮ್ಗೆ ಹೇಳಿ ಹೆಂಗಿದೆ ಅಂತ. ನೀವು ಮನೇಲಿ ಮಾಡ್ಕೊಳ್ಳಿ. ಡ್ರೈ ಫ್ರೂಟ್ಸ್ ಮದ್ದೂರೊಡೆ ಮನಸ್ಸಿನಲ್ಲೂ ಇದ್ದಿಲ್ಲ. ನೋಡ್ಬಿಡೋಣ ಟೇಸ್ಟ್. ತಗೊಳ್ಳಿ. ಕಸ್ಟಮರ್ಸ್ ಬಂದಿದ್ರು, ನೀವು ನೋಡಿದ್ರಿ. ನಾನು ಒಂದು ಉಪ್ಪೆಲ್ಲ ಸರಿಯಾಗಿದ್ಯಪ್ಪ. ನೀವು ಅಂದ್ಮೇಲೆ ಪ್ರತಿಯೊಂದು ಅದ್ಭುತ ಅಂತ ಹೇಳ್ತಾ ಇದ್ದೀನಿ. ಎಲ್ಲ ಹದ. ಇನ್ನು ಬಾಯಲ್ಲಿ ಇಟ್ಟ ತಕ್ಷಣ ಬಿಸ್ಕೆಟ್ ತರ ಇಷ್ಟು ಚೆನ್ನಾಗಿರೋದು ಮದ್ದೂರೊಡೆ. ಇದು ಬಿಸ್ಕೆಟ್ ತರ ಒಳಗೆಲ್ಲ ಕ್ರಿಸ್ಪಿಯಾಗಿ ಚೆನ್ನಾಗಿದ್ಯಾ? ದ್ರಾಕ್ಷಿ ರುಚಿ ಬಂದಿದ್ಯಾ? ಮೇನ್ ಅದೇ, ಮಕ್ಕಳು ಸ್ಕೂಲಿಂದ ಬಂದ ಮಳೆ ಬೇರೆ ಬರ್ತದೆ. ಆಮೇಲೆ ಬರ್ತ್ಡೇ ಅಂತದಕ್ಕೆಲ್ಲ ಮಾಡಕ್ ಎಷ್ಟು ಚೆನ್ನಾಗಿರುತ್ತೆ, ಅವ್ರಿಗೆ ಎಷ್ಟು ಖುಷಿ ಆಗುತ್ತೆ ಅವಾಗ. ಆಮೇಲೆ ಮಳೆಗಾಲ ಸಾಯಂಕಾಲ ಹೊತ್ತು ಆಹಾ ಇಂಥ ಕರಂಕೊಂಡು ತಿಂಡಿದ್ರೆ ಇನ್ನೇನು ಬೇಕು. ಸೊ ಇಂಥದ್ದೇ ನೀವು ತಿಂಡಿ ಮಾಡ್ಕೊಂಡು ನಮ್ಗೆ ಹೇಳಿ, ಮುಂದಿನ ಸಂಜೆಗೆ ಏನು ಬೇಕು ಅಂತ ಅದನ್ನು ಹೇಳಿ ಮಾಡ್ತೀವಿ. ಅದ್ಭುತವಾದ ಡ್ರೈ ಫ್ರೂಟ್ಸ್ ಮದ್ದೂರೊಡೆ ನಾನು ಮಾಡ್ಕೊಡ್ತೀನಿ ಸರ್. ರೇಟ್ ಹೇಳ್ತೀನಿ ನಿಮಗೆ. ಇವಾಗ ನಾನು ಯೂಟ್ಯೂಬ್ ಇಂಟರ್ವ್ಯೂಲಿ ಇದ್ದೀನಿ. ಇನ್ನೂ ಅನೇಕ ಸ್ವಾದಿಷ್ಟ ರೆಸಿಪಿಗಳಿಗಾಗಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ.